ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಅಚ್ಚಿ ತಿನ್ನಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಇವತ್ತು ಮಾಡ್ತಿರುವಂಥ ರೆಸಿಪಿ ಬಂದು ತುಂಬಾ ಟೇಸ್ಟಿಯಾಗಿ ಮಾಡುವಂಥದ್ದು. ನಾನಿಲ್ಲಿ ಟೂನಾ ಫಿಶ್ನ ತಗೊಂಡಿದ್ದೀನಿ. ಟೂನಾ ಫಿಶ್ ಬದಲು ಬೇಕಾದರೆ ಇದೇ ಸೇಮ್ ರೆಸಿಪಿ ಚಿಕನಲ್ಲಿ ಕೂಡ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಆದರೆ ಇದೇ ಥರ ಟೇಸ್ಟಿಯಾಗಿ ಬರಬೇಕು ಅಂದರೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ, ಆವಾಗಲೇ ನಿಮಗೂ ಕೂಡ ಅರ್ಥ ಆಗೋದು. ನಾನಿಲ್ಲಿ ಟೂನಾ ಫಿಶ್ ಅರ್ಧ ಕೆಜಿ ಅಷ್ಟು ತೊಗೊಂಡಿದ್ದೀನಿ. ಇದು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು, ಅಂದರೆ ಕಬಾಬಿಗೆ ರೇಂಜಲ್ಲಿ ಕಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲಿ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪು, ಹಾಗೆ ಜೀರಿಗೆ ಪೌಡ್ರು 1 ಸ್ಪೂನ್, ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನ್, ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು 1.5 ಸ್ಪೂನ್ ಅಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡಿದ್ದೀನಿ. ಸ್ವಲ್ಪ ಸ್ಪೈಸಿ ಆಗಿದ್ರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಹಾಗೆ 1.5 ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಇನ್ನು 1.5 ಸ್ಪೂನ್ ಅಷ್ಟು ನಾನು ನಿಂಬೆಹಣ್ಣಿನ ರಸನ ಹಾಕೊಂಡಿದ್ದೀನಿ. ನಾನಿಲ್ಲಿ ಸೋಯಾ ಸಾಸ್ ಮತ್ತು ನಿಂಬೆಹಣ್ಣಿನ ರಸ ಎರಡೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೋಯಾ ಸಾಸ್ ಇಲ್ಲ ಅಂತ ಅಂದರೆ ನಿಂಬೆಹಣ್ಣಿನ ರಸನೇ 1 ಸ್ಪೂನ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾವು ಹಾಕಿರುವಂಥ ಎಲ್ಲ ಮಸಾಲೆ ಕೂಡ ಚೆನ್ನಾಗಿ ಕಲಿಸ್ಕೋಬೇಕು. ಈ ಒಂದು ಮಸಾಲೆಗೆ ನಾನು ಯಾವುದೇ ರುಬ್ಬಿ ಮಸಾಲೆ ಏನೂ ಹಾಕ್ತಿಲ್ಲ. ಮನೇಲೇ ಇರುವಂಥ ಮಸಾಲೆ ಪುಡಿಗಳಿಂದ ಈ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಿಸ್ತಾ ಇದ್ದೀನಿ. ತುಂಬ ಒಂದೇ ಸತಿಗೆ ನೀರೇನೋ ಹಾಕೋಣಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿಕೊಂಡು ಇದಕ್ಕೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ನೀಟಾಗಿ ಕಲಿಸ್ಕೋಬೇಕು. ಎಲ್ಲ ಒಂದು ಫಿಶ್ಗೆ ನೀಟಾಗಿ ಈ ಥರ ಮಸಾಲೆ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಫಿಶ್ ಎಲ್ಲ ಕಲಿಸಿದ್ಮೇಲೆ ಅದನ್ನು ಟೈಮ್ ಇದ್ದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕು. ಮ್ಯಾರಿನೇಟ್ ಮಾಡೋಕ್ಕೆ ಒಂದು ಸ್ವಲ್ಪ ತಾದ್ಮೇಲೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ಪಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ಮೇಲೆ ಅದಕ್ಕೆ ಒಂದೊಂದೇ ನಾವು ಈ ಥರ ಫಿಶ್ ಹಾಕ್ಕೋಬೇಕಾಗುತ್ತೆ. ಒಂದೇ ಜೊತೆಗೆ ಹಾಕೋಣಕ್ಕೆ ಹೋಗಬೇಡಿ, ಯಾಕಂದರೆ ಅದು ತವಾ ಫ್ರೈ ಥರ ನಾವು ಇದನ್ನು ಪ್ಯಾನಲ್ಲಿ ಈ ಥರ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಇದೇ ಥರ ಮೊಟ್ಟೆಲಿ ಕೂಡ ಮಾಡ್ಕೋಬೋದು. ಮೊಟ್ಟೆ ಬೇಯಿಸ್ಕೊಂಡು ಸೇಮ್ ಪದಾರ್ಥಗಳನ್ನು ಹಾಕ್ಕೊಂಡು ಮಾಡ್ಕೋಬೋದು. ಇಲ್ಲಾಂದರೆ ಚಿಕನಲ್ಲಿ ಕೂಡ ಮಾಡ್ಕೋಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈ ಟೂನಾ ಫಿಶ್ಶು ಬಾಂಗ್ಡಾ ಮೀನ್ಸ್ಗಿಂತ ಸೂಪರ್ ಟೇಸ್ಟಿಯಾಗಿರುತ್ತೆ. ಎಲ್ಲ ಫಿಶ್ನ ಹಾಕಿದ್ಮೇಲೆ ಬರೀ ಒಂದು 5ರಿಂದ 8 ನಿಮಿಷದವರೆಗೂ ಇದನ್ನು ಬಿಡ್ತೀನಿ. ನೋಡಿ, ಇದು ಇವಾಗ ಒಂದು 70% ಅಷ್ಟು ಬೆಂದಿರುತ್ತೆ. ಆಮೇಲೆ ನಾನು ಯಾವುದೇ ಕಾರಣಕ್ಕೂ 1 ಡ್ರಾಪ್ ಕೂಡ ನೀರು ಹಾಕಿರಲ್ಲ. ಲೋ ಫ್ಲೇಮಲ್ಲಿ ಒಂದು 5ರಿಂದ 8 ನಿಮಿಷದವರೆಗೂ ಇದನ್ನು ಬೇಯಿಸೋಕ್ಕೆ ಬಿಟ್ಟಿರ್ತೀನಿ. ಅದನ್ನು ಒಂದು ಸೈಡ್ ಬೆಂದಿರುತ್ತೆ, ಇನ್ನೊಂದು ಸೈಡ್ ಈ ಥರ ತಿರುಗಿಸಿ ಹಾಕೋಬೇಕಾಗುತ್ತೆ. ನೋಡಿ, ಈ ಥರ ನಾನು ಎಲ್ಲ ಒಂದೇ ಸಿಂಗಲಾಗಿ ಫಿಶ್ನ ಈ ಥರ ತೆಗೆದು ರಿವರ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮತ್ತೆ ಮುಚ್ಚಿ ಒಂದು 5 ನಿಮಿಷದವರೆಗೂ ನಾನು ಮತ್ತೆ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಫಿಶ್ ತುಂಬಾ ಎಣ್ಣೆಲಾದರೆ ತುಂಬಾ ಬೇಗ ಬೇಯುತ್ತೆ. ಅದನ್ನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಬೆಂದಿದ್ಮೇಲೆ. ಇವಾಗ ಒಂದು ಚಿಕ್ಕದಾಗಿ ಮೇನ್ ಕೆಲಸ ಇರೋದೇ ಇಲ್ಲಿ. ಇದಕ್ಕೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 2 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಇನ್ನೊಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 5ರಿಂದ 6 ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದು ಎರಡು ಚೆನ್ನಾಗಿ ಫ್ಲೇವರ್ ಬರೋವರೆಗೂ ಈ ಥರ ಬೇಯಿಸ್ಕೋಬೇಕು ಲೈಟಾಗಿ. ಇದಕ್ಕೆ 1-2 ಸ್ಪೂನ್ ಅಷ್ಟು ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ದಪ್ಪ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಯಾವುದೇ ಕಾರಣ ನೀವು ಚಿಕನ್ ಕಬಾಬ್ ಆದರೂ ಮಾಡ್ಕೊಳ್ಳಿ ಅಥವಾ ಈ ಥರನಾದರೂ ಮಾಡ್ಕೊಳ್ಳಿ, ಈ ಒಂದು ಲಾಸ್ಟ್ ರೆಸಿಪಿ ಯಾವುದಕ್ಕೆ ಹಾಕಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನು ಬೇಯಿಸ್ಕೋಬಾರ್ದು.
ಇದನ್ನ 70% ಬೇಯಿಸ್ಕೋಬಾರ್ದು. ಒಂದು 30% ಅಷ್ಟೇ ಮಾತ್ರ ಬೇಯಿಸ್ಕೋಬೇಕು. ಯಾಕಂದ್ರೆ ನಾವು ಈ ಫಿಶ್ ಅದನ್ನ ತಿನ್ನುವಾಗ ನೆಂಚ್ಕೊಂಡು ಈರುಳ್ಳಿ ತಿಂದ್ರೆ ಸೂಪರ್ ಅಂದ್ರೆ ಅಷ್ಟೇ ಸೂಪರ್ ಆಗಿರುತ್ತೆ. ಇದನ್ನ ಒಂದು 20-30 ಸೆಕೆಂಡ್ ಗಂಟ ಬೇಯಿಸ್ಕೊಂಡ ತಕ್ಷಣ ನಾನು ಆಲ್ರೆಡಿ ಫಿಶ್ ಬೇಯಿಸ್ಕೊಂಡು ಇಟ್ಕೊಂಡಿರುವಂಥದ್ದನ್ನ ಎಲ್ಲದನ್ನ ಇದಕ್ಕೆ ಹಾಕೊಂಡಿದೀನಿ. ಆಮೇಲೆ ಈರುಳ್ಳಿ, ದಪ್ಪಮೆಣಸಿನ್ಕಾಯಿ ಎಲ್ಲ ಬೇಯಿಸ್ಕೊಳ್ಳುವಾಗ ಅದಕ್ಕೆ 1 ಚಿಟಿಕೆ ಉಪ್ಪು, 1 ಚಿಟಿಕೆಯಷ್ಟು ಅಚ್ಕಾರದ ಪುಡಿನ ಹಾಕೋಬೇಕು. ಅದು ವಿಡಿಯೋ ಸ್ಕಿಪ್ ಆಗಿದೆ, ಹಾಗಾಗಿ ಬರೀ 1 ಚಿಟಿಕೆ ಮಾತ್ರ ಈರುಳ್ಳಿ ಬೇಯಿಸ್ಬೇಕಾದ್ರೆ ಹಾಕೊಳ್ಳಿ ಅಷ್ಟೇ. ಅದಾದ್ಮೇಲೆ ನಾವು ಫಿಶ್ ಎಲ್ಲ ಹಾಕೊಂಡು ನೀಟಾಗಿ ಈ ಥರ ಕಲಿಸ್ಕೋಬೇಕು. ನಾವು ಈರುಳ್ಳಿ ಗ್ಯಾಸ್ ಆಫ್ ಮಾಡಿದ್ಮೇಲೆ ನಾವು ಉಪ್ಪು ಮತ್ತು ಖಾರದ ಪುಡಿ ಹಾಕಿದ್ಮೇಲೆ ಈ ಥರ ಫಿಶ್ನ ಹಾಕೋಬೇಕು. ಯಾವುದೇ ಕಾರಣಕ್ಕೂ ಈರುಳ್ಳಿನ ತುಂಬ ಬೇಯಿಸ್ಕೋಬಾರ್ದು. ಈ ದಪ್ಪಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿನ ನಾವು ಮಾಡಿಕೊಂಡು ಬರೀ ಅನ್ನ, ಬೇಳೆ, ಸಾಂಬಾರು ಮಾಡಿಕೊಂಡು ಸೈಡ್ಸಿಗೆ ಇದನ್ನು ತಿಂತಾ ಇದ್ರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ನೋಡೋಕ್ಕೆ ಸೂಪರ್ ಆಗಿದೆ. ಈರುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಟ ಮೇಲೆ ಈ ಥರ 1-2 ಸತಿ ಮಾಡ್ಕೋಬೇಕು. ಆಮೇಲೆ ಇದನ್ನ ಯಾವುದೇ ಕಾರಣಕ್ಕೂ ಬೇಯಿಸ್ಕೋಬಾರ್ದು. ಇನ್ನೊಂದು ಸತಿ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟ ಮೇಲೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.